ದರ್ಶನ್ ಆಪರೇಷನ್ ಮಾಡಿಸ್ಕೊಳ್ಬೇಕು ಅಂತ ತಾನೇ ಕಾರಣವನ್ನ ಕೊಟ್ಟು ಬೇಲ್ ಆಗಿದೆ ಅವ್ರಿಗೆ ಹೈಕೋರ್ಟಲ್ಲಿ. ಅದಾದ್ಮೇಲೆ ಆಪರೇಷನ್ ಆಗಲಿಲ್ಲ ಆ್ಯಂಡ್ ಅದು ಕೂಡ ಒಂದು ಕಾರಣ ಆಗಿರುತ್ತಾ ಇದಕ್ಕೆ? ನೋಡಿ, ಅದನ್ನು ಸುಪ್ರೀಂ ಕೋರ್ಟ್ನವರು ಅದನ್ನು ಪರಿಗಣಿಸಿದ್ದಾರೆ. ಈಗ ಸ್ಪೈನಲ್ ಪ್ರಾಬ್ಲಮ್ಮು, ಎಷ್ಟು ಡಿಸ್ಕು, ಯಾವುದರಲ್ಲಿ ಡಿಸ್ಲೊಕೇಶನು, ಡಾಕ್ಟ್ರೆಲ್ಲ ನೋಡಿ ಅದಕ್ಕೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಅದನ್ನು ನೋಡಿ ಉಚ್ಚ ನ್ಯಾಯಾಲಯ ಬೇಲ್ ಕೊಡ್ತು. ಸುಪ್ರೀಂ ಕೋರ್ಟಲ್ಲಿ ಬಿಕಾಸ್ ಅವರು ಹಾಂಗ್ಕಾಂಗ್ ಹೋಗಿದ್ದಾರೆ, ಮಲೇಷ್ಯಾ ಹೋಗಿದ್ದಾರೆ, ಶೂಟಿಂಗ್ ಸ್ಪಾಟಲ್ಲಿ ಇದ್ದಾರೆ. ಸೊ ಅದಕ್ಕೆ ಬೇಲ್ ಕೊಟ್ಟಿದ್ದಾರೆ. ನಿಜನಾ ಸುಳ್ಳ ಫರ್ದರ್ ಡಾಕ್ಯುಮೆಂಟ್ಸು ನೋಡಬೇಕು. ಈಗ ಮತ್ತೆ ಬರ್ತಾರೆ. ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ಇವ್ರು ಏನು ಅಪರಾಧಿ ಅಂತ ಹೇಳಿದ, ಇಟ್ಸ್ ಆರೋಪ. ಈಸ್ ಅನ್ ಅಕ್ಯೂಸ್ಡ್. ಸದ್ಯಕ್ಕೆ ತೊಂದರೆ ಆಗಿದೆ. ಈ ತೊಂದರೆಯಿಂದ ಹೊರಗೆ ಬರೋಕ್ಕೆ ಸಾಧ್ಯತೆ ಸುಮಾರು ಇದೆ. ಈಗ ಎಷ್ಟು ದಿನಗಳ ಒಳಗಾಗಿ ದರ್ಶನ್ ಮತ್ತೆ ಪವಿತ್ರ ಗೌಡ ರಿಲೀಸ್ ಆಗ್ತಾರೆ ಸರ್ ನಿಮ್ಮ ಪ್ರಕಾರ? ಏನು ಎಲ್ಲ ಎಷ್ಟು ಲಾಯರ್ಗಳು ಇರ್ತಾರೆ ನನಗೆ ಗೊತ್ತಿಲ್ಲ. ಒಂದು ಟೀಮು ಒಂದೇ ಇದರಲ್ಲಿ ಹೋದರೆ ವಿತಿನ್ ಎ ಇಯರ್, ಒಂದು ವರ್ಷದಲ್ಲಿ ಕಮ್ ಕ್ಲೀನ್ ಬಂದು ಅವರು ಅವ್ರವ್ರ ಪಾರ್ಟಿಗೆ ಅವ್ರವ್ರ ಕೆಲಸ ನೋಡ್ಕೊಬೋದು.